ಇನ್ವೆಸ್ಟಿಗೇಷನ್ ವ್ಯಾಪ್ತಿಯಲ್ಲಿ ಒಂದು ಕಂಪ್ಲೇಂಟ್ ಬಂದಿದೆ. ಆ ಕಂಪ್ಲೇಂಟ್ ಚೈಲ್ಡ್ ಪ್ರೊಟೆಕ್ಷನ್ ಆಫೀಸರ್ ಕಡೆಯಿಂದ ಕಂಪ್ಲೇಂಟ್ ಬಂದು ಅದರಲ್ಲಿ ಒಂದು ಭಾಳ ಸೀರಿಯಸ್ ಮತ್ತು ಒಂದು ತುಂಬ ಸೀರಿಯಸ್ ಇನ್ಸಿಡೆಂಟ್ ಇದೆ. ಅದರಲ್ಲಿ ಡೇ ಕೇರ್ ಫೆಸಿಲಿಟಿಯಲ್ಲಿ, ಒಂದು IT ಸೆಕ್ಟರ್ ಕಂಪ್ನಿದು ಡೇ ಕೇರ್ ಫೆಸಿಲಿಟಿಯಲ್ಲಿ 5 ಜನ ಮಹಿಳೆಯರ ಮೇಲೆ ಒಂದು ದೂರ ಇದೆ. ಅದರ ಪ್ರಕಾರ ಕೆಲವು ಯಾರು ಅಲ್ಲಿ ಸಣ್ಣ ಮಕ್ಕಳು ಅವರಿದ್ದು ವಿಡಿಯೋ ನೋಡಿದರೆ ಅದು ತುಂಬ ಒಂಥರ ಸೀರಿಯಸ್ ಇಶ್ಯೂ ಇದೆ. ಅದು ವಿಡಿಯೋ ನೋಡಿದ ಮೇಲೆ ಮತ್ತೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಆಧಾರ ಮೇಲೆ ನಾವು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಇದರಲ್ಲಿ ನಮ್ಮ ಜಾಯಿಂಟ್ ಕಮಿಷನರ್ ಈಸ್ಟ್ ಮತ್ತು DCP ಇನ್ಚಾರ್ಜ್ ವೈಟ್ಫೀಲ್ಡ್, ಈಗ ಅವ್ರ ಲೇಡಿ ಆಫೀಸರ್ ನಾವು ಸೌತ್ ಈಸ್ಟ್ ನಮ್ಮ DCP ಅವ್ರಿಗೆ ಇನ್ಚಾರ್ಜ್ ಕೊಟ್ಟಿದ್ದೀನಿ ಅಲ್ಲಿ ಈ ಪ್ರಕರಣ ಒಂದು ಡೀಟೇಲ್ ಆಗಿ ತಿಳ್ಕೊಳ್ಳಿಕ್ಕೆ. ಇದರಲ್ಲಿ 2 ಭಾಗ ಇದೆ. ಒಂದು, ಇಂಥದ್ದು ಇನ್ಸಿಡೆಂಟ್ ಆಗಬಾರ್ದಾಯಿತು, ಆಗಿದ್ರೆ ಯಾರು ಇದರಲ್ಲಿ ಶಾಮೀಲಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಜೊತೆಗೆ ಈ ಥರದ್ದು ಯೂನಿಟ್ಸ್ ಎಲ್ಲೆಲ್ಲಿ ಇದೇ ಕಂಪ್ನಿ ಅವ್ರು ರನ್ ಮಾಡ್ತಾ ಇರೋದು ಅವ್ರು ನಾವು ಡೀಟೇಲ್ಸ್ ತೊಗೊಳ್ತೀವಿ ಕನ್ಸರ್ನ್ ಇಲಾಖೆಯಿಂದ. ಅದರದ್ದು ಕೂಡ ನಾವು ಸ್ಕ್ರೀನಿಂಗ್ ಮಾಡ್ತೀವಿ. ಮತ್ತು ಯಾವುದು ಕಂಡೀಷನ್ ವೈಲೇಷನ್ ಆಗ್ತದೆ ಅದಕ್ಕೆ ತಕ್ಷಣ ಅದು ಮುಚ್ಚಲಿಕ್ಕೆ ನಾವು ನಿರ್ದೇಶನ. ಸರ್, ಎಷ್ಟು ವರ್ಷಗಳಿಂದ ಈ ಡೇ ಕೇರ್ ನಡೀತಾ ಇತ್ತು? ಯಾಕಂದರೆ ಈ ವಿಡಿಯೋ ಹೊರಗಡೆ ಬರಲಿಕ್ಕೆ ಯಾವ ರೀತಿ ಇದಾಯಿತು, ಕಾರಣ ಆಯಿತು? ಯಾಕಂದರೆ ಅಲ್ಲಿಯವರು ಯಾರೋ ಒಬ್ಬರು ಸಿಬ್ಬಂದಿನೇ ಆ ವಿಡಿಯೋನ ರೆಕಾರ್ಡ್ ಮಾಡಿ ಹೊರಗಡೆ ಬಿಟ್ಟಿದ್ದಾರೆ. ಇಲ್ಲ, ಇದರಲ್ಲಿ ವಿಡಿಯೋ ಹೇಗೆ ಬಂತು ಅದು ಬಹಳ ಒಂದು ಸಣ್ಣ ವಿಷಯ ಇದೆ. ಬಟ್ ಈ ಥರ ದೊಡ್ಡ ನಡೆದಿದೆ, ಘಟನೆ ನಡೆದಿದೆ, ಅದು ದೊಡ್ಡ. ಸೊ ಹೇಗೆ ಬಂದದ್ದು ಅದನ್ನು ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಇರ್ತದೆ. ಬಟ್ ಅದರಲ್ಲಿ ನಮಗೆ ಗೊತ್ತಾಗುತ್ತೆ ಎಷ್ಟು ದಿವಸದಿಂದ ಈ ಥರ ಸಮಸ್ಯೆ ಇತ್ತು. ಸೊ ಯಾರು ಮಾಡಿದ್ದಾರೆ ಅದು ಸೆಕೆಂಡ್ರಿ. ಅದರ ಬಗ್ಗೆ ನಾವು ಕಾನೂನು ಕ್ರಮ ತಗೊಂಡು ಕೊಡ್ತೀವಿ ಏನು ಸಂಬಂಧಪಟ್ಟ. ಬಟ್ ಇದು ಮೇಲ್ನೋಟಕ್ಕೆ ಕನ್ಸರ್ನ್ ಇಲಾಖೆಯವ್ರ ಕಡೆಯಿಂದ ನಮಗೆ ಮಾಹಿತಿ ಬಂತು. ಮಾಹಿತಿ ಅದಾದ್ಮೇಲೆ ತಕ್ಷಣ ಕೇಸ್ ರಿಜಿಸ್ಟರ್ ಆಗಿದೆ. ಕೇಸ್ ಪ್ರಕಾರ ಈಗ ಸ್ಪಾಟಲ್ಲಿ ಆಲ್ರೆಡಿ ಜಾಯಿಂಟ್ ಕಮಿಷನರ್ ಮತ್ತು DCP ಅವರು ಇದ್ದಾರೆ, ಅಲ್ಲಿ ನಮ್ಮ ಸಿಬ್ಬಂದಿಯವರಿದ್ದಾರೆ. ನಾವು ವೆರಿಫೈ ಮಾಡ್ತಾ ಇದ್ದೀವಿ. ಈಗ ಜಸ್ಟ್ ಹೋಗಿದ್ದಾರೆ, ನೋಡೋಣ, ವೆರಿಫೈ ಮಾಡ್ತೀವಿ. ಓಕೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.